ನಮಸ್ಕಾರ ಸ್ನೇಹಿತರೆ. ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರ್ಜರಿ ಆಕ್ಷನ್ಗೆ ಮುಂದಾಗಿದ್ದಾರೆ. ಇವತ್ತಿನಿಂದಲೇ ನಮ್ಮ ಕೆಲಸ ಶುರು ಅಂತ ಘೋಷಿಸಿರುವ ಸಿಎಂ ಎಲ್ಲ ಇಲಾಖೆಗಳು 15 ದಿನಗಳ ಒಳಗೆ ಕಾರ್ಯಯೋಜನೆ ಸಿದ್ಧಪಡಿಸಬೇಕಂತ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯಬಾರದು, ಕಾನೂನು ಚೌಕಟ್ಟಿನೊಳಗೆ ಮಾತ್ರ ಕೆಲಸ ಮಾಡಬೇಕು ಅಂತ ಖಡಕ್ ಸಂದೇಶ ನೀಡಿದ್ದಾರೆ. ಜನರ ಕುಂದುಕೊರತೆಗಳಿಗೆ ಸ್ಪಂದಿಸಲು ವಿಶೇಷ ವ್ಯವಸ್ಥೆ, ಮತದಾರರ ಹಕ್ಕುಗಳ ರಕ್ಷಣೆ, ಶಿಕ್ಷಣ ಕ್ಷೇತ್ರಕ್ಕೆ CSR ನಿಧಿ ಬಳಕೆ ಹಾಗೂ NRIಗಳಿಗಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಗೂ ಸರ್ಕಾರ ಚಿಂತನೆ ನಡೆಸಿದೆ. ಇನ್ನು ರಾಜ್ಯದಲ್ಲಿ ರೌಡಿಸಂ ನಿಯಂತ್ರಣಕ್ಕೆ ವಿಶೇಷ ಪೊಲೀಸ್ ಪಡೆ ರಚನೆ ಮಾಡುವುದಾಗಿ ಸಿಎಂ ಘೋಷಿಸಿದ್ದಾರೆ. ಸಚಿವರ ಅಸಮಾಧಾನದ ಬಗ್ಗೆ ಕೇಳಿದ ಪ್ರಶ್ನೆಗೆ ನನ್ನ ಬಳಿ ಯಾರೂ ಬಂದಿಲ್ಲ, ಗಾಳಿಯಲ್ಲಿ ತೇಲುವ ಮಾತುಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಹಳೆ ಶಿವಕುಮಾರ್ ನಾನು ಅಲ್ಲ ಎಂಬ ಹೇಳಿಕೆಯ ಮೂಲಕ ಹೊಸ ಆಡಳಿತ ಶೈಲಿಯ ಸುಳಿವನ್ನು ನೀಡಿದ್ದಾರೆ. ಒಟ್ನಲ್ಲಿ ಹೊಸ ಸರ್ಕಾರ ವೇಗದ ಆಡಳಿತ ಮತ್ತು ಜನಸ್ಪಂದನೆಗೆ ಹೆಚ್ಚಿನ ಒತ್ತು ನೀಡುವ ಸಂದೇಶ ರವಾನಿಸಿದೆ. ಸಿಟಿ ನ್ಯೂಸ್ ಕನ್ನಡಕ್ಕಾಗಿ ನಾನು ಧನ್ಯವಾದಗಳು. ನಿನ್ನೆ ರಾಜಭವನದಲ್ಲಿ ನಡೆದಂಥ ಸಮಾರಂಭ ಏನು ರಾಜಭವನ ಬಾರ್ ಲೋಕಭವನ ಎರಡೂ ಹಿಂದೆ ರಾಜಭವನ, ಈಗ ಲೋಕಭವನ. ಒಂದು ರೀತಿ ಅದೆಲ್ಲ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಇದ್ದಂಗೆ. ಸಿನಿಮಾ ಹಳೇದೆ, ಪೋಸ್ಟರ್ಗಳು ಮಾತ್ರ ಹೊಸದಷ್ಟೇ. ಇಲ್ಲಿ ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲು ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಒಂದು ರೀತಿ ಅದೇ ಹಳೆ ಭ್ರಷ್ಟ ಮುಖಗಳು. ಕರ್ನಾಟಕದ ಜನ ಬಯಸಿದ್ರು ಏನೋ ಹೊಸತನ ಬರುತ್ತೆ, ಹೊಸದಾಗಿ ಮಂತ್ರಿಗಳು 20 ಜನ ಹೊಸ ಮಂತ್ರಿಗಳು ಬರ್ತದೆ, ಹೊಸ ಚೈತನ್ಯ ಬರ್ತದೆ, ಇಡೀ ಕರ್ನಾಟಕ ಚೈತನ್ಯದ ರೀತಿ ಕರ್ನಾಟಕನ ಮಾಡ್ತೀರಿ ಅಂತೇಳಿ ಮಾಧ್ಯಮದಲ್ಲಿ ಬಿಂಬಿತ ಆಗಿತ್ತು. ಅದೇ ಮುಖಗಳು. ಹೊಸ ಮುಖ ಯಾವುದೂ ಇಲ್ಲ, ಒಂದು ಹೊಸ ಮುಖ ಇಲ್ಲ. ಒಂದೇ ಒಂದು ಹೊಸ ಇದೆ, ಅದು ತಂದೆ ಮಗನ ಪಾತ್ರದ್ದು. ಅದ್ಯಾವುದೋ ರಾಜ್ಕುಮಾರ್ ಪಿಕ್ಚರ್ ಬಂದಿತ್ತಲ್ಲ, ಮೆಚ್ಚಿದ ಮಗ, ಮಗ. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಕೂಡ ಹೊಸ ಬದಲಾವಣೆ ಇಲ್ಲ. ಇದೊಂದು ರೀತಿ ಹಳೆ ಸರ್ಕಾರದ ಹೊಸ ಮಾರುವೇಷ ಇದ್ದಂಗೆ. ಮುಖವಾಡ ಇದರಲ್ಲಿ ಇತ್ತಲ್ಲ, ಧರ್ಮಸ್ಥಳದ್ದು ಆ ಮುಖವಾಡದ ಮನುಷ್ಯ, ಹಂಗೆ ಈ ಮುಖವಾಡದ ಮನುಷ್ಯ ಬಂದವ್ರೆ ಅಷ್ಟೇ. ಮಾಸ್ಕ್ ಮ್ಯಾನ್. ಈಗಾಗಲೇ ರಾಜ್ಯದ ಜನ ಬರಗಾಲದ ಹೊಡೆತಕ್ಕೆ ನೊಂದಿದ್ದಾರೆ. ಕೆಲವು ಕಡೆ ಮಳೆ ಹಾನಿ ಆಗ್ತಾ ಇದೆ, ಆತ್ಮಹತ್ಯೆಗಳಾಗ್ತಾ ಇದೆ. ಇಡೀ ದೇಶದಲ್ಲೇ ರೈತರ ಆತ್ಮಹತ್ಯೆ ನಮ್ಮ ರಾಜ್ಯ 2ನೇ ಸ್ಥಾನ ಪಡೆದಿದೆ. IPL ಸಂಭ್ರಮಾಚರಣೆಯ 11 ಅಮಾಯಕರ ಹತ್ಯೆ ಆಯಿತು. ಭ್ರಷ್ಟಾಚಾರದ ನೋವಿನಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು. ಸರ್ಕಾರದ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವಾಯಿತು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಆತ್ಮಹತ್ಯೆಗೆ ಇಳಿದ್ರು. ತಿಂಗಳುಗಟ್ಟಲೆ ಸಂಬಳ ಸಿಗದೆ ನೌಕರರ ಸಾವಾಗ್ತಾ ಇದೆ. ಆಸ್ಪತ್ರೆಯ ಗೋಡೆಗಳು ಕುಸಿದು ಬೀದಿ ವ್ಯಾಪಾರಿಗಳ ಸಾವಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲೆಲ್ಲ ಗುಂಡಿಗಳ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೀರಿ. ಇವೆಲ್ಲ ಜನರ ಮನಸ್ಸಲ್ಲಿ ಆರದ ಗಾಯ ಆಗೋಗ್ಬಿಟ್ಟಿದೆ. ಇದೆಲ್ಲನೂ ಕೂಡ ಆರದ ಗಾಯಗಳು.
ಇನ್ನು ಈ ನಂಬರ್ ಚೇಂಜ್ ಆಗಿದೆ ಹೊರತು ಅದೇ ಹೇಳಿದ್ನಲ್ಲ, ಹಳೆ ಸಿನಿಮಾ ಹೊಸ ಪೋಸ್ಟ್ರು, ಇದರಿಂದ ಏನು ಬದಲಾವಣೆ ಆಗ್ತೈತೆ ಅಂತ ಅನ್ಸಲ್ಲ. ಜನ ಕೇಳಿದ್ದು ಉತ್ತಮ ಆಡಳಿತ ಬೇಕು, ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡದೆ ಕುರ್ಚಿ ಬದಲಾವಣೆ ಮಾಡಿದೆ ಅಷ್ಟೆ. ಜನ ಕೇಳಿದ್ದು ಉತ್ತಮ ಆಡಳಿತ, ಕಾಂಗ್ರೆಸ್ ಮಾಡಿದ್ದು ಕುರ್ಚಿಯ ಬದಲಾವಣೆ ಅಷ್ಟೆ. ಅದರಿಂದ ನನಗನ್ಸ್ತೈತೆ ಈ ಹಳೆ ಸಿನಿಮಾದ ಹೊಸ ಪೋಸ್ಟ್ರು ದಾರಿ ಉದ್ದಕ್ಕೂ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರ ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಕಾಣ್ತಾ ಇಲ್ಲ, ಅಷ್ಟು ಕಟೌಟ್ಗಳು ನಿಂತಿದೆ. ಅದೆಲ್ಲ ಒಂದು ಕಡೆ 100 ಅಡಿ, RR ನಗರದಲ್ಲಿ 100 ಅಡಿ. ಡಿ ಕೆ ಶಿವಕುಮಾರ್ ಹೇಳಿದ್ರು, ನಂದೇ ಕಟೌಟ್ ಇದ್ದರೂ 1 ನಿಮಿಷ ಬಿಡದೆ ತೆಗೆದುಹಾಕಬೇಕು ಅಂದರು. 1 ನಿಮಿಷ ಬಿಡಬಾರ್ದು, ಅವ್ರಿಗೆ ಫೈನ್ ಹಾಕಬೇಕು ಲಕ್ಷ ಅಂತ. ಅವೇನಾನ ಫೈನ್ ಹಾಕ್ಬಿಟ್ರೆ ಸುಮಾರು 20 ಕೋಟಿ ಬರಬೇಕು ಬೆಂಗಳೂರು ಕಾರ್ಪೊರೇಟ್, ಅಷ್ಟು ಫ್ಲೆಕ್ಸ್ಗಳು ಹಾಕಿದ್ದಾರೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಹೇಳೋದು ಏನು ಹೇಳ್ತೈತೆ ಅದನ್ನು ಮಾಡಲ್ಲ ಅವರು. ಇವತ್ತೇನು ಘೋಷಣೆಗಳನ್ನು ಮಾಡಿದ್ದಾರೆ ಆ ಘೋಷಣೆಗಳೆಲ್ಲ ಘೋಷಣೆಗಳಾಗೆ ಉಳಿಯುತ್ತೆ. ಅದರಿಂದ ನಾವು ಈ ಕಾಂಗ್ರೆಸ್ಸಿನ ಈ ಸಿನಿಮಾ 3 ವರ್ಷ ನೋಡ್ಬಿಟ್ಟಿದ್ರಿ, ಇನ್ನು ಉಳಿದಿರೋದು 1.5 ವರ್ಷ. ಅದ್ರಾಗ 6 ತಿಂಗಳು ಎಲೆಕ್ಷನ್ ಹೋದರೆ ಆ 1.5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನೋ ಅನಿಸಲ್ಲ. ಅದರಿಂದ ನಾವು ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು, ಪ್ರಚಾರ ಬಿಡಿ, ಆಡಳಿತ ಮಾಡಿ. ಭರವಸೆಗಳು ಸಾಕು, ಸಾಧನೆ ಬೇಕು. ಅದರಿಂದ ನಿನ್ನೆ ನಡೆದಂಥ ಏನು ಹಳೆ ಸಿನಿಮಾದ ಹೊಸ ಪೋಸ್ಟ್ರು, ಅದರಿಂದ ಹಿಂದೆ ಡೆಪ್ಟಿ CM ಇದ್ದರು, ಈಗ CM ಆಗಿದ್ದಾರೆ. ಆಡಳಿತ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನು ಅನಿಸಲ್ಲ. ಇದು ಆಡಳಿತ ಬದಲಾವಣೆ ಆಗ್ತೈತೆ ಅಂತ. ನೆನ್ನೆನೇ ಅವ್ರು ನಾನು ನೋಡಿದೆ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಬಾಯ್ ಬಡ್ಕೊಂಡು ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಿಳಾ ವಿರೋಧಿತನವನ್ನು ತೋರಿಸ್ತು ದೇಶದಲ್ಲಿ. ಆ ಬಿಲ್, ರಿಸರ್ವೇಷನ್ ಬಿಲ್ ಬಂದಾಗ, ಮಹಿಳೆಯರಿಗೆ ಮೀಸಲಾತಿ ಬಿಲ್ ಬಂದಾಗ. ಇವತ್ತು ನಿನ್ನೆ ನಡೆದಂಥ ಸಮಾರಂಭದಲ್ಲಿ ಒಂದೇ ಒಂದು ಮುಖ, 50% ಮಹಿಳೆಯರಿದ್ದಾರೆ, 50% ಮಹಿಳೆಯರು. ಕೆಲವು ಜಿಲ್ಲೆಗಳಲ್ಲಿ 51% ಇದ್ದಾರೆ ಮಹಿಳೆಯರು. ಒಂದು ಮಹಿಳೆ ಮುಖ ಕಾಣ್ತಾ, ಒಂದೇ ಒಂದು ಮಹಿಳೆ. ಅಂದರೆ ಇವರು ಮಹಿಳಾ, ಅಲ್ಲಿ ಪಾರ್ಲಿಮೆಂಟಲ್ಲೂ ಮಹಿಳಾ ವಿರೋಧಿಗಳು, ಕರ್ನಾಟಕದಲ್ಲೂ ಮಹಿಳಾ ವಿರೋಧಿಗಳು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ರಾಜ್ಯದ ಮಹಿಳೆಯರಿಗೆ ಮಾಡದಂಥ ದೋಖ, ಇದು ಮೋಸ. ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ದೋಖ, ಮೋಸ. ಇದಕ್ಕೆ ಆ ಮಹಿಳೆಯರು ಪ್ರತ್ಯುತ್ತರ ಒಂದು ಸಮಯದಲ್ಲಿ ಕೊಟ್ಟೇ ಕೊಡ್ತಾರೆ ಅಂತ ನನಗನ್ಸ್ತದೆ.